ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವಿವತ್ತು ಮಾತನಾಡೋಣ ವಾಸ್ತುಶಿಲ್ಪದ ತೊಟ್ಟಿಲು ಬಾಗಲಕೋಟೆಯ ಜಿಲ್ಲೆಯ ಬಗ್ಗೆ ನಿಮಗೆ ಎಷ್ಟು ಗೊತ್ತು. ಇದು ನಮ್ಮ ಕರ್ನಾಟಕದ 31 ಜಿಲ್ಲೆಗಳ ಸೀರೀಸ್ 6. 1997ರಲ್ಲಿ ವಿಜಯಪುರದಿಂದ ಪ್ರತ್ಯೇಕವಾಯಿತು ಬಾಗಲಕೋಟೆ ಜಿಲ್ಲೆ. ಐಹೊಳೆ ಶಾಸನದಲ್ಲಿ ಕಾಳಿದಾಸನ ಹೆಸರು ಉಲ್ಲೇಖಿಸಲಾಗಿದೆ. ನರ್ಮದಾ ನದಿ ಕದನಕ್ಕೆ ಸಂಬಂಧಿಸಿದ ಐಹೊಳೆ ಶಾಸನವು ಸಂಸ್ಕೃತ ಭಾಷೆಯಲ್ಲಿದೆ. ಬಾದಾಮಿಯಲ್ಲಿರುವ ಕಪ್ಪೆ ಅರ್ಭಟನ ಶಾಸನವು ತ್ರಿಪದಿಯಲ್ಲಿ ಇದೆ. ಇಲ್ಕಲ್ ಗ್ರಾನೈಟ್ ಮತ್ತು ಇಲ್ಕಲ್ ಸೀರೆಗೆ ಹೆಸರುವಾಸಿಯಾಗಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿ ಎನ್ನುವ ಊರು ಇದೆ. ಹಲಗಲಿ ಬೇಡರ ದಂಗೆ 1857ರಲ್ಲಿ ನಡೆಯಿತು. ಹಲಗಲಿ ಬೇಡರ ದಂಗೆ ಸಶಸ್ತ್ರ ದಂಗೆಯಾಗಿದೆ. ಬಾಗಲಕೋಟೆ ಜಿಲ್ಲೆಯು ಮುಧೋಳ್ ಎಂಬ ನಾಯಿಗೆ ಬಹಳಷ್ಟು ಹೆಸರುವಾಸಿಯಾಗಿದೆ. ಭಾರತದ ಸೈನ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕದ ಏಕೈಕ ಪ್ರಭೇದದ ನಾಯಿ ಇಲ್ಲಿನ ಮುಧೋಳ್ ನಾಯಿ ಎಂದು ಹೇಳಬಹುದು. ಬಾಗಲಕೋಟೆ ಜಿಲ್ಲೆಯ ಪಟ್ಟದಕಲ್ಲು 1987ರಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯು ಹಳೆಯ ಹೆಸರು ವಾತಾಪಿ. ಬಾದಾಮಿಯ ಚಾಲುಕ್ಯರ ರಾಜಧಾನಿಯಾಗಿತ್ತು. ಬಾದಾಮಿಯಲ್ಲಿರುವ ಪ್ರಸಿದ್ಧ ಗುಹಾಂತರ ದೇವಾಲಯವನ್ನು ಚಾಲುಕ್ಯರು ನಿರ್ಮಿಸಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡಲ ಸಂಗಮ ಇದೆ. ಕೂಡಲ ಸಂಗಮವು ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ದಡಗಳ ಮೇಲಿದೆ. ಬಾದಾಮಿಯು ನವಶಿಲಾಯುಗದ ತಾಣವಾಗಿದೆ. ಪಟ್ಟದಕಲ್ಲು ದೇವಾಲಯವು ಭಾರತದ ಪಾರ್ಲಿಮೆಂಟ್ನ ಆಕಾರವನ್ನು ಹೊಂದಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಏಡ್ಸ್ ರೋಗಿಗಳಿದ್ದಾರೆ. ಇದಿಷ್ಟು ಆಗಿತ್ತು ಬಾಗಲಕೋಟೆ ಜಿಲ್ಲೆಯ ಬಗ್ಗೆ ಮಾಹಿತಿ. ಇನ್ನಿಷ್ಟು ಗೊತ್ತಿದ್ದರೆ ನಿಮಗೆ ಕಾಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.